ಎವ್ರಿವನ್, ಜೈ ಜಿನೇಂದ್ರಪ್ಪ. ಸೊ ಇವತ್ತು ನಾನು ನಿಮ್ಗೆ ಡೈರೆಕ್ಟಾಗಿ ಲೈಟಿಂಗ್ ಯಾಕೆ ತೋರಿಸ್ತೇನೆ ಅಂತಂದ್ರೆ, ಇವತ್ತು ನಾವು ಮೂರು ಜಾತ್ರೆ ಸ್ಟಾರ್ಟ್ ಆಗೋದೈತೆ ನಾಳಿಂದ 20th ಫೆಬ್ರವರಿಯಿಂದ. ಸೊ ಅದಕ್ಕಾಗಿ ಊರೆಲ್ಲ ಲೈಟಿಂಗ್ ಮಾಡಿದಾರು. ಯಾವ ಥರ ಮಾಡಿದಾರೆ ಅಂತ ನಿಮ್ಗೆ ತೋರಿಸ್ತೀನಿ, ಬರ್ರಿ ಹೋಗೋಣ. ಸೊ ಬೇಸಿಕಲಿ ಸ್ಟಾರ್ಟ್ ಮಾಡಬೇಕಾಗಿ ಟೆಂಪಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಮನೆ ಸೈಡಿಂದ ಟೆಂಪಲ್ ಇಲ್ಲೇ ಬರುತ್ತೆ. ಸೊ ಅಲ್ಲೇ ಟೆಂಪಲ್ ಐತಿ, ಮೇನ್ ದೊಡ್ಡ ಏನು ಫೋಟೋ ಐತಲ್ಲ ಅಲ್ಲಿ, ಲೈಟಿಂಗ್ ಎಲ್ಲ ಐತಲ್ಲ ಅಲ್ಲಿ. ಸೊ ನಾವು ಈ ಕಡೆಯಿಂದ ನಿಮ್ಗೆ ಫುಲ್ ತೋರಿಸ್ತೀನಿ, ಊರೆಲ್ಲ ಸುತ್ತೊಡ್ದು ಹೆಂಗೈತೆ ಅಂತಂದು. ನೋಡ್ರಿ ಹೋಗೋಣ ಇಲ್ಲಿಂದ ಹೆಂಗೆ ಕಾಣ್ತೈತೆ ಊರು ಅಂತಂದು. ಸೊ ಇದು ಮೇನ್ ಬಸ್ತಿ ರೋಡ. ಸೊ ಇಲ್ಲಿ ನಿಮ್ಗೆ ಇದು ರೋಡಲ್ಲಿ ಹೊಸ ರೋಡ ಮತ್ತು ಹೊಸ ಬಸ್ತಿ ಮತ್ತು ಹಳಿ ಬಸ್ತಿ ಸಿಗ್ತಾವ. ಇದು ಹೊಸ ಬಸ್ತಿ. ಸೊ ಹಂಗಾಗಿ ಫುಲ್ ಮೇಲೆ ದಿನ್ನಿ ಏರ್ಕೊಂಡ್ಬಂದ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಹೋದ್ರೆ ಹಳಿ ಬಸ್ತಿ ಅಂತ ಬರ್ತೈತಿ. ನಮ್ಮ ಊರಾಗ ಬ್ಯಾನರ್ಗಳು ನೋಡ್ರಿ, 9 ವರ್ಷಕ್ಕೆ ಒಂದ್ಸರಿ ಆಗೋ ಜಾತ್ರೆ. ಸೊ ಬ್ಯಾನರ್ಗಳಾಗಲಿ, ಲೈಟಿಂಗ್ ಆಗಲಿ, ಎಲ್ಲ ಮಣ್ಣಿನ ಆಗಲಿ, ಏರಿಯಾಗಳಾಗಲಿ ಫುಲ್ಲು ತುಂಬಿದಾವೆ. ಮತ್ತು ನಮ್ಮ ಊರಾಗ ಇಷ್ಟು ಫೇಮಸ್ ಯಾಕೆ 9 ವರ್ಷಕ್ಕೆ ಒಂದ್ಸರಿ, ಯಾಕಂದ್ರೆ ಫುಲ್ಲು ದೊಡ್ಡ ಜಾತ್ರೆ ಇದೆ. ಗ್ರಾಮ ದೇವಿ ಅಂತಂದು ದ್ಯಾಮವ್ವ ಜಾತ್ರೆ ಇಡೀ ಊರು ಪೂರ ಆಚರಿಸ್ತೈತಿ. ಎಲ್ಲ ಈಗ ಅದೊಂದು ರೋಡ್ ಹೋಗ್ತಲ್ಲ, ಅದು ದೇವಸ್ಥಾನಕ್ಕೆ ಹೋಗ್ತೈತಿ. ಸೊ ಈಗ ನಾವು ಬಸ್ತಿ ರೋಡಿಂದ ಜೈನ್ ಗಲ್ಲಿ ದಾಟಿ ನೆಕ್ಸ್ಟ್ ಕಾಮನ್ ಚೌಕಕ್ಕೆ ಬರತ್ತವ. ಸೊ ಇದು ಕಾಮನ್ ಚೌಕ. ಏನು ಎಲ್ಲ ಕಡೆ ನೋಡ್ರಿ ಬ್ಯಾನರ್, ಫುಲ್ ಲೈಟ್, ಫುಲ್ ಜೋರ. ಈ ಕಡೆಯಿಂದ ಮತ್ತು ಊರವರೆಗೆ ಹೋಗೋಕೆ ಹಾದಿ. ಸೊ ಇಲ್ಲಿವರೆಗೂ ಎಲ್ಲ ಫುಲ್ ಲೈಟಿಂಗ್ ಎಲ್ಲ ಮಾಡಿದ್ದಾರೆ. ಇಲ್ಲೆಲ್ಲ ದೇವಿ ಬಂದು ಆಡ್ತಾಳ. ಫಸ್ಟ್ ದಿನ ನಾಳೆ ಶುಕ್ರವಾರ 20th ಫೆಬ್ರವರಿ. ಎಲ್ಲರೂ ಮಿಸ್ ಮಾಡ್ತಾ ಬರ್ರಿ. ಬ್ಯಾನರ ಲೈಟಿಂಗ್ ಏನು ಕಡಿಮೆ ಇಲ್ಲ, ಎಲ್ಲ ಮನೆ ಫುಲ್ ಮಿಂಚಾತಾವ. ಎಲ್ಲರೂ ಫುಲ್ ಜೋರ್ಲೆ ಜಾತ್ರೆ ಮಾಡಾರ್ದಾರ ಈ ಸಲ. ಎಲ್ಲ ಕಡೆ ಮೂಲೆಗೂ ಬ್ಯಾನರ್ ಅದಾವ, ಮೂಲೆಗೂ ಲೈಟಿಂಗ್ ಅದಾವ. ಒಂದು ಕಡೆನೂ ಮಿಸ್ ಆಗ್ದ. ಇಡೀ ಊರ್ದ ಒಂದು ರೌಂಡ್ ಓಡಿಸ್ತೀನಿ ನಿಮ್ಗೆ. ಮೇನ್ ಇನ್ನು ಮಾರ್ಕೆಟ್ ಲೈನ್ ಒಂದೈತಿ. ಫುಲ್ ದೇವಿ ಎಲ್ಲಿ ಕುಂತಾಳಲ್ಲ, ಹನುಮಾನ್ ಟೆಂಪಲ್ ಮುಂದೆ ಅಲ್ಲೆಲ್ಲ ಫುಲ್ ಎಲ್ಲ ಡೆಕೋರೇಷನ್ ಮಾಡತ್ತಾರಿನ, ಅದನ್ನು ತೋರಿಸ್ತೀನಿ. ಮೇನ್ ಮಾರ್ಕೆಟ್ ರೋಡ್ ಅಂದ್ರೆ ಅಲ್ಲಿ ನಿಂತಾರಲ್ಲ ಮಂದಿ. ಸೊ ಹಂಗೆ ರೈಟ್ ಹೋದ್ರೆ ಮೇನ್ ಮಾರ್ಕೆಟ್ ರೋಡ್. ಬಟ್ ಅಲ್ಲಿ ಲಾಸ್ಟ್ ತೋರಿಸ್ತೀನಿ ಇವಾಗ. ನಾವೆಲ್ಲ ಫಸ್ಟ್ ಈ ಕಡೆಯಿಂದ ಹೋಗೋಣ. ಇದು ಮೇನ್ ರೋಡ್, ಇದು ಅದು ಮಾರ್ಕೆಟ್ ರೋಡ್ ಅಂದಂಗೆ. ಇದು ಮೇನ್ ಬಸ್ ಸ್ಟ್ಯಾಂಡ್ಗೆಲ್ಲ ಹೋಗ್ತೈತಿ ರೋಡ. ಸೊ ನಮ್ಮೂರು ಬಸ್ ಸ್ಟ್ಯಾಂಡ್ ಎಲ್ಲ ಇಲ್ಲೇ ಬರ್ತೈತಿ. ಸೊ ನಾನು ನೈಟ್ ಆಲ್ಮೋಸ್ಟ್ ಲೇಟ್ ಆಗೈತಿ, 11:30 ಮ್ಯಾಲೆ ಆಗೈತಿ. ಯಾಕಂತಂದ್ರೆ ಎಲ್ಲ ಮಂದಿ ಮಲ್ಕೊಂಡಿರ್ತಾರಂತ ಬಂದೇನ. ಅದ್ರ ಮಂದಿ ಮಲಗಿಲ್ಲ ಇನ್ನ, ಎಲ್ಲ ಮಾತಾಡ್ಕೊತ ಕೂತಾರ. ಪವನ್ಯರೆಲ್ಲ ಬಂದಾರ. ಅದಕ್ಕೆ ಊರಾಗ ಲೈಟಿಂಗ್ ಬ್ಯಾನರ್ ಯಾಕೆ ಹಗಲೆಲ್ಲ ಹೇಳತ್ತೇನೆ ಅಂತಂತಂದ್ರೆ, 9 ವರ್ಷದ ಒಂದು ಜಾತ್ರೆ, ಎಲ್ಲೂ ಕಡಿಮೆ ಆಗ್ಬಾರ್ದು, ಏನು ಕಡಿಮೆ ಆಗ್ಬಾರ್ದು ಅಂತಂದ್ರೆ ಎಲ್ಲರೂ ಬ್ಯಾನರ್ ಹಾಕಿದಾರೆ. ನಾವು ಅಪೋಸಿಟ್ ಡೈರೆಕ್ಷನ್ ಹೊಂಟೀನಿ, ಆ ಕಡೆಯಿಂದ ಎಂಟ್ರಿ ಮಾಡ್ಬೇಕಾ, ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಹೊಂಟೀನಿ. ಅದಕ್ಕೋಸ್ಕರ ಬ್ಯಾನರ್ ಎಲ್ಲ ಉಲ್ಟಾ ಕಾಣತಾವ. ಇದು ಹೆಂಗೆ ಹೊಂಟೀನೆಲ್ಲ ಉಲ್ಟಾ, ಹಂಗೆ ಬೇಕಾದ್ರೆ ಇನ್ನೊಂದು ರೌಂಡು ಬೇಕಾದ್ರೆ ನೋಡೋಣ, ಮತ್ತೆ ಯಾವಾಗಾದ್ರೂ ಆದ್ರೆ ಬರ್ತೀನಿ. ಇದ ಮೇನ್ ನಮ್ಮ ಬಸ್ ಸ್ಟ್ಯಾಂಡ್. ಸೊ ಎಲ್ಲ ಬ್ಯಾನರ್ಗಳು ನೋಡ್ರಿ, ದೊಡ್ಡ ಬ್ಯಾನರ್ ಅದಾವ. ಎಲ್ಲರೂ ಕೂಡ ಹಾಕ್ಸಿದ್ದಾರೆ, ಎಲ್ಲರೂ ಹುಡುಗರೆಲ್ಲ. ಸೊ ಇದು ಎಂಟ್ರಿ ನಮ್ಮೂರಿಗೆ, ಮೇನ್ ಎಂಟ್ರಿ. ಇದು ಬಸ್ ಸ್ಟ್ಯಾಂಡು. ಬರ್ರಿ ನೆಕ್ಸ್ಟ್ ಹೋಗೋಣ. ಇದು ಗೋಕಾಕ್ ರೋಡ್ ರೈಲ್ವೆ ಸ್ಟೇಷನ್ ಕೇಳಿರ್ಬೇಕು ನೀವು. ಗೋಕಾಕ್ ರೋಡ್ ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿ ಇದು. ಮೇನ್ ರೋಡ್, ಗೋಕಾಕ್ ಟು ಕೊನ್ನೂರು ಮೇನ್ ರೋಡ್. ಇದು ದೊಡ್ಡದೈತಿ. ನೀವು ಬೆಳಗ್ಗೆ ಬಂದ್ರೆ ಫುಲ್ ರಶ್ ಇರ್ತೈತಿ. ಈಗ ನೈಟ್ ಯಾರೂ ಇಲ್ಲ. ಸೊ ಇದು ದುರ್ಗಾದೇವಿ ಟೆಂಪಲ್ ಇಲ್ಲಿ. ಹಂಗೆ ಹುಡುಗರು ಇನ್ನೂ ಬ್ಯಾನರ್ ಕಟ್ಟತ್ತಾರ ನೋಡ್ರಿ. ಎಲ್ಲ ಬ್ಯಾನರ್ ಮಾಡ್ಕೊಂಡು ಬ್ಯಾನರ್ ಕಟ್ಟತ್ತಾರ. ಎಲ್ಲ ಕಡೆ ಬ್ಯಾನರ್ ಅದಾವು. ಫುಲ್ ಡಿಸ್ಕಷನ್ ಮಾಡತ್ತಾರೆ ಎಲ್ಲರೂ. ಇಲ್ಲೆಲ್ಲ ಫುಲ್ ಲೆಫ್ಟ್ ರೈಟ್ ಫುಲ್ ಬ್ಯಾನರ್ ಅದಾವ. ಕತ್ಲಾಗ ಕಾಣಿಸೋದಷ್ಟೇ.
ಬಟ್ ನೋಡೋಣ. ಆದ್ರೆ ಮಾರ್ನಿಂಗ್ ಒಂದು ರೈಡ್ ಹಾಕ್ತೀನಿ ಈ ಕಡೆ ಎಲ್ಲ. ನಾನು ಲೈಟಿಂಗ್ ತೋರಿಸ್ಬೇಕಂತನೇ ಬಂದಿದ್ನಿ, ಬಟ್ ಈ ರೂಟ್ ಯಾಕೋ ಲೈಟಿಂಗ್ ಮಾಡಿಲ್ಲ. ಬರ್ರಿ, ಈ ರೂಟ್ ಒಂದು ಸ್ವಲ್ಪ ಫಾಸ್ಟಾಗಿ ಹೋಗೋಣ. ಮತ್ತೆಲ್ಲ ಮುಂದೆ ಲೈಟಿಂಗ್ ಕಾಣತ್ತಾವ ನಿಮ್ಗೆ, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಇದು ನಮ್ಮೂರು ಪೆಟ್ರೋಲ್ ಬಂಕ, HP ಪೆಟ್ರೋಲ್ ಬಂಕ. ಇದು ಹಿಂಗೆ ಸ್ಟ್ರೈಟ್ ಹೋದ್ರೆ ಇದು ನಾವು ರೈಲ್ವೆ ಸ್ಟೇಷನ್ ಬರ್ತೈತಿ. ಗೋಕಾಕ್ ರೋಡ್ ರೈಲ್ವೆ ಸ್ಟೇಷನ್, ಕೊನ್ನೂರು ರೈಲ್ವೆ ಸ್ಟೇಷನ್. ಬರ್ರಿ ಈ ಕಡೆದು ಮಹಾವೀರ್ ನಗರಿಂದ ಮತ್ತಿದ ಏರಿಯಾ ಘಟಪ್ರಭಾಕ್ಕೆ ಹೋಗ್ತೈತೆ ರೋಡು. ಇಲ್ಲಿಂದ ಎಲ್ಲ ಮತ್ತೆ ನಿಮ್ಗೆ ತೋರಿಸ್ತೀನಲ್ಲ ಲೈಟಿಂಗ್ಗಳು. ಆಲ್ಮೋಸ್ಟ್ ನಮ್ಮ ಊರಿಗೆಲ್ಲ ಮೇನ್ ಊರು ಹೋಗೋ ಎಲ್ಲ ರೋಡ್ಗಳೆಲ್ಲ ಕನೆಕ್ಟ್ ಆಗ್ತಾವ. ನಮ್ಮ ಊರು ಆಲ್ಮೋಸ್ಟ್ ಸೆಂಟರ್ ಇದ್ದಂಗೆ, ಗೋಕಾಕ್ ತಾಲೂಕ್ದಾಗ ಕೊನ್ನೂರು ಗ್ರಾಮ. ಸಣ್ಣ ಹಳ್ಳಿನ ಥರ ಅನ್ಸುತ್ತೆ, ಆದರೆ ಜನಸಂಖ್ಯೆ ಭಾಳ ಐತಿ. ನೋಡ್ರಿ ಎಲ್ಲ ಫುಲ್ ನೋಡಿ ದೊಡ್ಡ ದೊಡ್ಡ ಬ್ಯಾನರ್ ಅದಾವೆಲ್ಲ. ಎಲ್ಲ ಬ್ಯಾನರ್ ಲೈಟಿಂಗ್. ಮಂದಿ ನಾಳೆ ಫುಲ್ ಜಾತ್ರೆ ಸಲ ಫುಲ್ ವೇಟಿಂಗ್. ಯಾರು ಮಲ್ಕೊಂಡಿಲ್ಲ, ಮನ್ಯಾಗೆಲ್ಲ ಹರಟೆ ಹೊಡ್ಕೊತ ಕೂತಿರ್ತಾರೆ, ಬಂದರೆಲ್ಲ ಬಂದಾರ ಅಂತಂದು. ನೋಡ್ರಿ, ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ರದ್ದು ಫೋಟೋ ಅದಾವ ಬ್ಯಾನರ್ ಒಳಗೆ. ಒಂದು ಮನೆ ಬಿಟ್ಟಿಲ್ಲ ಯಾವ ಹುಡುಗರು, ಎಲ್ಲರೂ ಕೂಡಿ ಎಲ್ಲ ಹಾಕಿದ್ದಾರೆ. ನಮ್ಮ ರೈತರ ಸಂಘವ್ರದ್ದು ಎಲ್ಲ ಐತಿ ಫೋಟೋಗಳ, ನೋಡ್ಬೋದು ನೀವೆಲ್ಲರೂ. ಇಲ್ಲಿ ನಮ್ಮ ಜಾತ್ರೆ ಸ್ಟಾರ್ಟ್ ಆಗ್ತೈತಿ ಅಂದ್ರೆ ಮೇನ್ ಎಲ್ಲ ಅಂಗಡಿ ಆಗಲಿ, ಜೇಕ್ ಆಗಲಿ, ಏನಾದರೂ ಎಲ್ಲ ಇಲ್ಲೇ. ಸೊ ಇಲ್ಲೇ ಎಲ್ಲ ಜಾತ್ರೆ ಎಲ್ಲ ಸ್ಟಾರ್ಟ್ ಆಗೋದು. ಎಲ್ಲ ಡೆಕೋರೇಷನ್ ಎಲ್ಲ ಮಾಡತ್ತಾರೆ. ರಸಮಂಜರಿ ಕಾರ್ಯಕ್ರಮ, ಎಂಟರ್ಟೈನ್ಮೆಂಟ್ ಏನೇ ಇದ್ರೂ ಎಲ್ಲ ಇಲ್ಲೇ ಎಲ್ಲ ಫುಲ್ ರೆಡಿ ಆಗತೈತಿ. ಸ್ಪೀಕರ್ ಹಾಕತ್ತಾರ. ನೋಡ್ಕೋಬೋದು ನೀವು. ಅಲ್ಲಿ ಹಿಂದೆಲ್ಲ ಜೇಕ್ ಅದಾವ, ಕಾಣುವಲ್ಲು ಅಷ್ಟ. ಮಿಸ್ ಮಾಡ್ಕೋಬೇಡ್ರಿ, 9 ವರ್ಷಕ್ಕೆ ಒಂದ್ಸರಿ ಜಾತ್ರೆ ಬರ್ತೈತಿ. ಎಲ್ಲರೂ ಬರ್ರಿ. ಇನ್ನೊಂದು ದೊಡ್ಡ ಬ್ಯಾನರ್ ಕಟ್ಟತ್ತಾರ ಜಾತ್ರೆ ಸಲುವಾಗಿ. ಎಷ್ಟು ನೋಡಿದ್ರು ಕಮ್ಮಿ. ಊರಾಗ ಎಷ್ಟು ಹುಡುಗರು ಅದಾರಂತ ಇಲ್ಲೇ ಬ್ಯಾನರ್ ಹೋಗೋ ನೋಡ್ಕೋಬೇಕಾಗ್ತಿತ್ತು. ನೋಡ್ರಿ, ರೈತ ಸಂಘದ ಒಂದು ದೊಡ್ಡ ಬ್ಯಾನರ್ ನೋಡ್ರಿ. ಇದು ಇನ್ನೊಂದು ಸೈಡ್ದು ನಮ್ಮ ಊರದ ಮೇನ್ ಎಂಟ್ರಿ. ಸೊ ಘಟಪ್ರಭಾ ಸೈಡಿಂದ ಬರೋರೆಲ್ಲ ಇಲ್ಲಿಂದ ಎಂಟ್ರಿ ಕೊಡ್ತಾರೆ. ಗೋಕಾಕ್ ಸೈಡಿಂದ ಬರೋರೆಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಎಂಟ್ರಿ ಕೊಡ್ತಾರೆ. ಸೊ ಎಲ್ಲ ಡೆಕೋರೇಷನ್ಗಳು ನೋಡ್ಬೋದು ನೀವೆಲ್ಲ. ಮೇಲೆಲ್ಲ ಲೈಟಿಂಗ್ ಎಲ್ಲ ಫುಲ್ ಜೋರ್ ಐತಿ. ಇಲ್ಲೂ ಎಲ್ಲ ಕಂಬಕ್ಕೆಲ್ಲ ಲೈಟಿಂಗ್ ಮಾಡಿದಾರ. ಈ ರೋಡು ಮೇನ್ ಮಾರ್ಕೆಟ್ ರೋಡ್ ಸ್ಟಾರ್ಟ್ ಆಗ್ತೈತಿ. ಅಲ್ಟಿಮೇಟ್ ಆಗಿ ಕಾಣಿಸ್ತೈತಿ, ಬಂದು ನೋಡ್ಬೇಕು ಅಂದಾಗ ಗೊತ್ತಾಗ್ತೈತಿ. ಜಾತ್ರೆ ಯಾವ ಲೆವೆಲ್ ಆಗೋದೈತೆ ಅಂತ ಬಂದು ನೋಡ್ಬೇಕು ಎಲ್ಲರೂ. ಎಲ್ಲ ಬಂದಿದಾರ. ಸೊ ದೇವಿ ದೇವಸ್ಥಾನದಿಂದ ಎದ್ದು ಇನ್ನು 4 ದಿನ ದೇವಿ ಇನ್ನು ಕೂತ್ಕೊಳ್ಳೋದು ಹನುಮಾನ್ ಟೆಂಪಲ್ ಮುಂದೆ. ಸೊ ಇದು ಇಲ್ಲೇ ಹನುಮಾನ್ ಟೆಂಪಲ್ ಐತಿ. ಇದೇನು ಪೆಂಡಲ್ ನೋಡತ್ತಿರಲ್ಲ, ಅದ ಫುಲ್ ಪೆಂಡಲ್ ಎಲ್ಲ ಬರ್ತಾರ. ಮಂದಿ ಇನ್ನೂ ಮಲ್ಕೊಂಡಿಲ್ಲ ನೋಡ್ರಿ. ನಾಳೆ ಜಾತ್ರೆ ಹವಾ ಹೆಂಗೈತಿ. ಡೆಕೋರೇಷನ್ ನೋಡ್ರಿ ಎಲ್ಲ ಇಲ್ಲ. ಇನ್ನೂ ಎಲ್ಲ ಡೀಪ್ ಡಿಸ್ಕಷನ್ ಆಗತ್ತಾವ ಕಮಿಟಿ ಹುಡುಗರೆಲ್ಲ ಕೂಡಿ. ಸೊ ಇದು ಮೇನು ಲೋಟಸ್ ಆಗಲಿ, ಲೀಫ್ ಆಗಲಿ, ಒಂಥರ ಫುಲ್ ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ. ಸೊ ಇದು ಮೇನ್ ರೋಡ್. ನಾ ಏನು ಹೇಳಿದ್ನಲ್ಲ, ಮೇನ್ ರೋಡ್ ಇದೆ ಹಂಗೆ ಕೊನ್ನೂರ್ದು.
ಬರ್ರಿ ಟೆಂಪಲ್ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಇದೆಲ್ಲ ಮೇನ್ ಮಾರ್ಕೆಟ್ ರೋಡ್, ಎಲ್ಲ ಫುಲ್ ಅಂಗಡಿಗಳು ಎಲ್ಲೆಲ್ಲ ಇರೋದು. ನಮ್ಮ ಅಜ್ಜಗಳದ್ದು ಮೇಲೆ ಒಂದು ಬ್ಯಾನರ್ ಹಾಕಿದಾರೆ. ನಿಮ್ಮ ಕಾಡು ಸಿದ್ದೇಶ್ವರ ಟೆಂಪಲ್ ಕರ್ಕೊಂಡು ಹೋಗ್ತೀನಿ ಬರ್ರಿ. ಫಸ್ಟ್ ದೇವಿ ಅವಳ ಗುಡಿಯಿಂದ ಎದ್ದಿರ ಫಸ್ಟ್ ಬಂದು ಅವಳು ಉಡಿ ತುಂಬಿಕೊಡೋದು ಶ್ರೀ ಕಾಡು ಸಿದ್ದೇಶ್ವರ ಮಹಾರಾಜವ್ರ ದೇವಸ್ಥಾನದಲ್ಲಿ. ಮೊದಲು ತೋರಿಸ್ತೀನಿ ಬರ್ರಿ. ಸ್ವಲ್ಪ ನಮ್ದೆಲ್ಲ ಹಳ್ಳಿ ಅಂತಂದ್ರೆ ಎಲ್ಲ ಸ್ವಲ್ಪ ರೋಡ್ಗಳೆಲ್ಲ ಚಿಕ್ಕ ಚಿಕ್ಕ ಮೇನ್ ರೋಡ್ಗಳು ಬಿಟ್ಟು. ಬಟ್ ಇವಾಗ ಏನು ಹೋಗ್ತಿದ್ದೀವಲ್ಲ ಇದೇ ಶ್ರೀ ಕಾಡು ಸಿದ್ದೇಶ್ವರ ಮಹಾರಾಜವ್ರ ಟೆಂಪಲ್. ದರ್ಶನ ಮಾಡ್ಕೊಡ್ರಿ. ಒಳಗೆ ಹೋಗ್ಬೇಕಾಗ್ತೈತಿ. ಗಾಡಿ ಇರೋ ಕಾರಣ ನಾವು ಒಳಗೆ ಹೋಗೋಕ್ಕಾಗಲ್ಲ. ಮತ್ತು ಲೇಟ್ ಆಗೈತಿ, ಕ್ಲೋಸ್ ಆಗಿರ್ತೈತಿ ದೇವಸ್ಥಾನ. ಈಗ ಆಲ್ಮೋಸ್ಟ್ 12 ಗಂಟೆ ಮೇಲೆ ಆಗೈತಿ. ಮತ್ತು ಯಾವಾಗಾದ್ರೂ ಡೇ ಟೈಮಲ್ಲಿ ನೀವು ತೋರಿಸ್ತೀನಿ ಬೇಕಾದ್ರೆ. ಸೊ ಇಲ್ಲಿ వెనక ಎಲ್ಲಮ್ಮ ಟೆಂಪಲ್ಲು ಐತಿ. ಸೊ ಇದನ್ನು ನೋಡ್ಕೋಬೋದು ನೀವು. ಮತ್ತು ಸೀದಾ ಇಲ್ಲಿಗೆ ಬಂದು ಫಸ್ಟು ಉಡಿ ತುಂಬ್ಕೋತಾಳೆ ನಾಳೆ ದೇವಿ ಬೆಳಿಗ್ಗೆ ಎದ್ದ ತಕ್ಷಣ. ಇಲ್ಲಿಂದ ಹನುಮಾನ್ ಟೆಂಪಲ್ ಏನು ನಾನು ತೋರಿಸಿದ್ದಲ್ಲ, ಡೆಕೋರೇಷನ್ ಮಾಡಿದ್ರಲ್ಲ, ಲೋಟಸ್ ಲೀಫ್ಸ್ ಎಲ್ಲ ಮಾಡಿಬಿಟ್ಟು ಅಲ್ಲಿ ಹೋಗಿ ಮತ್ತು ಅಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲಿದ್ದು ಮತ್ತು ಅಲ್ಲಿ ಉಡಿ ತುಂಬಿಕೊಂಡು ಸಂಜೆ ಮೇಲೆ ಈಗ ನಾ ಏನೆಲ್ಲ ಮೇನ್ ರೋಡ್ ತೋರಿಸಿದ್ರೆ ಅಲ್ಲೆಲ್ಲ ದೇವಿ ಆಡ್ತಾಳೆ ಬೆಳಗಿನ ತನಕ, ರಾತ್ರಿಯಿಂದ ಬೆಳಗಿನ ತನಕ. ಸೊ ಇಲ್ಲಿಂದ ಹಿಂಗೆ ಕಾಣ್ತೈತಿ ಡೆಕೋರೇಷನ್ಸ್ ಎಲ್ಲ. ಇನ್ನೂ ತುಂಬ ಬಾಕಿ ಐತೆ, ಎಲ್ಲ ರಾತ್ರಿ ಎಲ್ಲ ಮಾಡೋರಿದ್ದಾರೆ ಇನ್ನು. ಮತ್ತಿದು ಸೇಮ್ ಇದು ಮಾರ್ಕೆಟ್ ರೋಡ್ ಇದ್ದಂಗೆ ಅದು ಮೇನ್ ಮಾರ್ಕೆಟು. ಇದೆಲ್ಲ ಮನೆಗಳೆಲ್ಲ ಇರ್ತಾವೆ ಇಲ್ಲಿ. ಸೊ ನಾನು ಸ್ಟಾರ್ಟ್ ಮಾಡಿರೋ ಪಾಯಿಂಟೇ ಅದು. ಇವಾಗ ನೀವೇನು ಮುಂದೆ ನೋಡ್ತಿದ್ರಲ್ಲ, ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ ಪಾಯಿಂಟ್ ಆ ಕಾರ್ ಹತ್ರದಿಂದ. ಸೊ ಇವಾಗಿದ್ದು ದೇವಸ್ಥಾನ ಎಂಟ್ರಿ. ಇಲ್ಲೇ ಗುಡಿ ಇರೋದು. ಗುಡಿ ಹತ್ರ ಕರ್ಕೊಂಡು ಹೋಗ್ತೀನಿ ಬರ್ರಿ. ಎಲ್ಲ ಮಂದಿ ಎಲ್ಲ ಹೋಳಿಗೆ ಮಾಡತ್ತಾರ ನಾಳೆಗೆ. ಕಾಕುಗಳೆಲ್ಲ ಹೋಳಿಗೆ ಜೋರು ಮಾಡತ್ತಾರ್ರಿ ನಾಳಿದೆಲ್ಲ. ನಾಳೆ ಹೋಳಿಗೆ ಇರ್ತೈತಿ, ಫಸ್ಟ್ ಡೇ ಸ್ಟಾರ್ಟ್ ಅನ್ನಕ್ಲೆ. ಅದಕ್ಕೆ ಎಲ್ಲ ಕಾಕುಗಳು ಹೋಳಿಗೆ ಜೋರು ಮಾಡತ್ತಾರ. ನೀವು ದೇವಸ್ಥಾನ ತೋರಿಸ್ತೀವಿ ಬರ್ರಿ ಎಲ್ಲರೂ. ಸೊ ಇದೇ ನಮ್ಮ ದೇವಸ್ಥಾನ. ದೇವಿಗೆ ಒಂದು ರಥನೂ ಮಾಡಿದ್ದೀವಿ ಸಲ. ರಥ ನಿಮ್ಗೆ ಸ್ವಲ್ಪ ಲೇಟಾಗಿ ತೋರಿಸ್ತೀನಿ, ಈಗ ಸದ್ಯ ತೋರಿಸಂಗಿಲ್ಲ, ಲಾಸ್ಟ್ ಇರ್ತೈತೆ. ಸೊ ಇದೇ ದೇವಸ್ಥಾನ ನಮ್ಮದು. ಇಲ್ಲೇ ದೇವಿ ಒಳಗೆ ಇರ್ತಾಳೆ. ಸೊ ನಾಳೆ ಬೆಳಗ್ಗೆ ಇಲ್ಲಿಂದ ದೇವಿ ಒಂದು ನಾಟಕ ಅಂದರೆ ಬೆಳಿಗ್ಗೆ ಎಲ್ಲ ಹೋಮ ಎಲ್ಲ ಮುಗಿಸಿ ಆಮೇಲೆ ವಿಡಿಯೋ ಮಾಡತ್ತೇನೆ. ಹಾಂ, ಇಲ್ಲೆಲ್ಲ ಬೆಳಿಗ್ಗೆ ಹೋಮ ಮುಗಿಸಿ ಇಲ್ಲಿಂದ ಕಾಡಪ್ಪಜ ಗುಡಿ ನೋಡಿದ್ನಲ್ಲ, ಕಾಡು ಸಿದ್ದೇಶ್ವರ ಟೆಂಪಲ್, ಅಲ್ಲಿ ಉಡಿ ತುಂಬ್ಕೊಂಡು ನೆಕ್ಸ್ಟ್ ಹನುಮಪ್ಪಜ ಗುಡಿ ಅಂದರೆ ಹನುಮಾನ್ ಟೆಂಪಲ್ ಹೋಗಿ ಉಡಿ ತುಂಬಿಕೊಂಡು ಅಲ್ಲಿ ಆದಮೇಲೆ ಸಂಜೆ ನಂಗೆ ಅನ್ಸಂಗೆ ಒಂದು ನೈಟ್ 8-9 ಗಂಟೆ ಹಂಗೆ ಎದ್ದು 1 ಅವರ್ ಸ್ಟಾರ್ಟ್ ಆಗುತ್ತೆ ಊರು ತುಂಬ ಎಲ್ಲ. ಸೊ ಇದು ಫುಲ್ ಈ ಏರಿಯಾನು ಫುಲ್ಲ ಲೈಟಿಂಗ್ ಮಾಡಿದ್ದಾರೆ. ಆಲ್ಮೋಸ್ಟ್ ಊರ್ಲನ್ನು ಕವರ್ ಮಾಡಿದ್ದಾರೆ ಎಲ್ಲರನ್ನು ಕಮಿಟಿಯವರ ಲೈಟಿಂಗಿಂದ. ಸೊ ಇದು ನಮ್ಮ ಊರು ಇಷ್ಟು ದೊಡ್ಡದೈತಿ. ಸೊ ಇವೆಲ್ಲ ತೋರಿಸ್ತೀನಿ. ಓಕೆ, ಮತ್ತೆ ಸಿಗೋಣ ನಾಳೆ ಎಲ್ಲ ಹೋಗಲಿ. ಇನ್ನೇನೇನು ಇರುತ್ತೆ ನಾಳೆ ಅಂತ ನೋಡ್ತೀನಿ ನಿಮ್ಗೆ. ನಾಳೆ ತೋರಿಸ್ತೀನಿ. ಬಾಯ್.